ಶುಭೋದಯ ಎಲ್ರಿಗೂ. ನನ್ನ ಇವತ್ತಿನ ದಿನ ಸ್ಟಾರ್ಟ್ ಆಗಿದ್ದು ರಾತ್ರಿ ನೆನೆಸಿಟ್ಟ ದ್ರಾಕ್ಷಿ ಮತ್ತು ಸಬ್ಜಾ ಸೀಡ್ಸ್ ನೀರು ಕುಡಿತಾ, ಹಾಗೆ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ರಂಗೋಲಿ ಹಾಕಿ ಪೂಜೆ ಮಾಡಿಕೊಂಡು ನಾನು ಮತ್ತೆ ನಮ್ಮಮ್ಮ ಹೊರಟಿದ್ದು ದೇವಸ್ಥಾನಕ್ಕೆ. ದಾರಿಲಿ ಈ ಹೂ ನೋಡದೆ ತುಂಬಾನೇ ಇಷ್ಟ ಆಯ್ತು ಅಂತ ತಗೊಂಡೆ. ಹಾಗೆ ಆಟೋದಲ್ಲಿ ಹೋಗ್ತಾ ನಮ್ಮೂರಿನ ನೇಚರ್ ನೋಡ್ಕೊಂಡು ತುಂಬಾನೇ ಖುಷಿ ಆಯ್ತು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಸ್ವಲ್ಪ ತರಕಾರಿ ತಗೋಬೇಕಿತ್ತು ಅಂತ ತರಕಾರಿ ತಗೊಳಕ್ ಹೋಗಿದ್ವಿ. ಅಲ್ಲಿ ನಮ್ಮ ಮಾವನ ಮಗ ಮತ್ತೆ ಅವರ ಫ್ರೆಂಡ್ ಅಮೃತ ಅವರು ಕೂಡ ಸಿಕ್ಕಿದ್ರು. ಸೊ ಅವರಲ್ಲಿ ಟೊಮೆಟೊನ ಬಾರ್ಗನಿಂಗ್ ಮಾಡ್ತಾ ಇದ್ರು. ಮನೆಗೆ ಬಂದು ತರಕಾರಿ ಕಟ್ ಮಾಡಿ ಅಡಿಗೆ ಮಾಡ್ಲಿಕ್ಕೆ ಅಮ್ಮಂಗ್ ಸ್ವಲ್ಪ ಹೆಲ್ಪ್ ಮಾಡಿ ಊಟ ಮಾಡ್ಕೊಂಡು ರೆಡಿಯಾಗಿ ನಾನೊಂದು ರೀಲ್ಸ್ ಮಾಡ್ಕೊಂಡೆ. ಅಷ್ಟ್ರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ಬೀಚಿಗೆ ಬಾ ಕಡಲಾಮೆ ಬಂದಿದೆ ಅಂತ. ಅದಕ್ಕೆ ಹೋಗಿದ್ದೆ. ಕಡಲಾಮೆ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಅದು 65ರಿಂದ 180 ಮೊಟ್ಟೆ ಇಡುತ್ತೆ ಅಂತ. ನಮ್ಮೂರಲ್ಲಿ ಇತ್ತೀಚೆಗೆ ಕಡಿಮೆ ಆಗಿದೆ, ಆದ್ರೆ ಹೊನ್ನಾವರದಲ್ಲಿ ಜಾಸ್ತಿ. ಅದು ತುಂಬಾನೇ ಕಷ್ಟ ಪಡ್ತಾ ಇತ್ತು, ಯಾಕಂದ್ರೆ ಅದಕ್ಕೆ ಒಂದು ಕಾಲು ಮತ್ತೆ ಒಂದು ಕೈಗಿರ್ಲಿಲ್ಲ. ಅದಕ್ಕೆ ನಮ್ಮೂರಿನ ಬಾಯ್ಸ್ ಅದನ್ನ ರೆಸ್ಕ್ಯೂ ಮಾಡಿ ಅದಕ್ಕೆ ದಡಕ್ ತಂದಿದ್ರು. ವ್ಯಕ್ತಿತ್ವ ದೊಡ್ಡದಲ್ಲ, ಪದವಿ ದೊಡ್ಡದಲ್ಲ, ಕಷ್ಟದ ಸಮಯದಲ್ಲಿ ಯಾರು ಸಹಾಯ ಮಾಡ್ತಾರೋ ಅವರು ಎಲ್ಲರಿಗಿಂತ ದೊಡ್ಡವರು ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ. ದೇವ್ ಬರೇಕರು.